ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಒಂದು ಸಣ್ಣ ಪಪ್ಪಾಯ ಮತ್ತು ಬೆಲ್ಲವನ್ನು ಉಪಯೋಗಿಸಿ ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮನೇಲಿ ಮಕ್ಕಳು ಏನಾದರೂ ಸಿಹಿ ಅಥವಾ ಚಾಕ್ಲೇಟು ಸ್ವೀಟ್ಸು ಏನಾದರೂ ಕೇಳಿದ್ರೆ ಹೊರಗಡೆ ಏನೇನೋ ತಂದು ಕೊಡೋ ಬದಲು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು, ಹೆಲ್ದಿಯಾಗಿ ಸ್ವೀಟ್ನ ಮಾಡ್ಕೋಬಹುದು. ಬನ್ನಿ, ಏನು ತಡ ಮಾಡದೆ ರೆಸಿಪಿನ ಶುರು ಮಾಡೋಣ. ನೋಡಿ, ನಾನಿಲ್ಲಿ ಈ ಸ್ವೀಟ್ನ ಮಾಡೋದಕ್ಕೆ ಒಂದು ಸಣ್ಣ ಪಪ್ಪಾಯನ ತೊಗೊಂಡಿದ್ದೀನಿ. ಇದೇನು ಒಂದು 1/4 kg ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ. ಪೂರ್ತಿ ಹಣ್ಣಾಗಿರುವಂಥ ತೊಗೊಳ್ಳಿ, ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಇವಾಗ ಸಿಪ್ಪೆ ತೆಕ್ಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಕಂಪ್ಲೀಟ್ ಎಲ್ಲ ಸಿಪ್ಪೆನ ತೊಗೊಂಡು ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಆದಷ್ಟು ಈ ಸ್ವೀಟ್ನ ಮಾಡೋದಕ್ಕೆ ಚೆನ್ನಾಗಿ ಹಣ್ಣಾಗಿರುವಂಥ ಪಪ್ಪಾಯನ ತೊಗೊಳ್ಳಿ. ತುಂಬ ಹಸಿ ಇರುವಂಥ ಪಪ್ಪಾಯ ಅಷ್ಟು ಟೇಸ್ಟ್ ಚೆನ್ನಾಗಾಗಲ್ಲ. ನೋಡಿ, ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸಪ್ರೇಟ್ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕಂಪ್ಲೀಟಾಗಿ ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಪಪ್ಪಾಯನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ಸ್ವಲ್ಪ ದಪ್ಪಾಗಿ ಕಟ್ ಮಾಡಿ ಹಾಕೊಂಡ್ರೂ ಸಾಕು. ಕಟ್ ಮಾಡಿರೋಂಥ ಪಪ್ಪಾಯನ ಮಿಕ್ಸಿ ಜಾರ್ಗೆ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ನೀಟಾಗಿ ಸಣ್ಣದಾಗಿ ರುಬ್ಕೊಬಂದಿದ್ದೀನಿ. ಫುಲ್ ಸಾಫ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು, ಫುಲ್ ಕ್ರೀಮ್ ಥರ ಇದೆ. ಇವಾಗ ಇದನ್ನು ಒಂದು ಮೆಜರ್ಮೆಂಟ್ ಕಪ್ಸ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಸ್ವೀಟ್ ಮಾಡೋದಕ್ಕೆ ಮೆಜರ್ಮೆಂಟ್ ಬೇಕಾಗುತ್ತೆ, ಅದರಿಂದಾಗಿ ಎಷ್ಟು ಕಪ್ಪಿದೆ ಅಂತೇಳಿ ಮಾಡ್ಕೋತಾ ಇರೋದು. ನೋಡ್ತಾ ಇರ್ಬೋದು ನೀವು, ನಮಗೆ ಸುಮಾರು ಒಂದು 2.5 ಕಪ್ ಆಗುವಷ್ಟು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪಪ್ಪಾಯದು, ಅದರ ಪಲ್ಪ್ ಸಿಕ್ಕಿದೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ವೀಟ್ನ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ 2.5 ಕಪ್ ಆಗೋಷ್ಟು ಪಪ್ಪಾಯನ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಅದೇ 1 ಕಪ್ಪಲ್ಲಿ 1 ಕಪ್ ನೀರಿನಷ್ಟನ್ನ ಹಾಕೋತಾ ಇರೋವಂಥದ್ದು, ಅದನ್ನು ತೊಳೆದ್ಬಿಟ್ಟು ಹಾಕೋತಾ ಇರೋವಂಥದ್ದು. ಅದು ಹಾಕಿದ್ದಾದಮೇಲೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ತಿರುಕೋಬೇಕಾಗುತ್ತೆ. ಬೆಲ್ಲ ಎಲ್ಲ ಕರಗಿ ನೀಟಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ತಿರುಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು, ಬೆಲ್ಲ ಎಲ್ಲ ಕರಗಿ ನಾವು ಹಾಕಿರೋ ಪಪ್ಪಾಯ ಎಲ್ಲ ಬಿಸಿಯಾಗಿದೆ, ಫುಲ್ ಕ್ರೀಮಿ ಟೆಕ್ಸ್ಚರಲ್ಲಿದೆ. ಇವಾಗ ಫುಲ್ ಕುದಿಯೋಕ್ಕೆ ಶುರುವಾಗಿದೆ. ನೋಡಿ, ಕಂಪ್ಲೀಟಾಗಿ ಈ ಥರ ಕುದೀತಾ ಇರಬೇಕು. ಈ ಥರ ಒಂದು 2 ನಿಮಿಷ ಕುದೀತಾ ಇರಲಿ. ಊರಿನ ಸಣ್ಣ ಮಾಡಿಬಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕಿದ್ದೀನಿ. ಇದಕ್ಕೆ 1.5 ಕಪ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. 1 ಗಂಟೆಗಳು ಇರಬಾರ್ದು, ಆ ರೀತಿಯಲ್ಲಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಫುಲ್ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ 1 ಗಂಟೆಗಳು ಇಲ್ಲ. ಈ ಕಾರ್ನ್ಫ್ಲೋರ್ ಮಿಕ್ಸ್ಚರ್ನ ಸ್ವೀಟ್ಗೆ ಸ್ವಲ್ಪನೇ ಹಾಕ್ಕೊಂಡು ಊರಿನ ಸಣ್ಣ ಇಟ್ಕೊಂಡು ಹಾಕ್ಕೊಂಡು ತಿರುಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಹಾಕ್ಕೊಂಡು ನೀಟಾಗಿ ತಿರುಕೋತಾ ಇದ್ದೀನಿ. ಉರಿ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಗಂಟಾಗೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂಥರ ನೀಟಾಗಿ ತಿರುಕೊಂಡು ಕೈ ಬಿಡದಿರೋ ರೀತಿ ಫುಲ್ ಕಂಪ್ಲೀಟಾಗಿ ತಿರುಕೋಬೇಕಾಗುತ್ತೆ. ಇದು ಗಟ್ಟಿಯಾಗೋವರೆಗೂ ಅಷ್ಟೇ ನೀಟಾಗಿ ಕೈ ಬಿಡದಿರೋ ರೀತಿಯಲ್ಲಿ ತಿರುಕೋಬೇಕಾಗತ್ತೆ. ನೋಡಿ, ನಾವು ಕಾರ್ನ್ಫ್ಲೋರ್ನ ಹಾಕಿದ್ದು 1 ನಿಮಿಷದ ಒಳಗಡೆ ಫುಲ್ ಗಟ್ಟಿಯಾಗಿದೆ. ಇಷ್ಟೇ ಇದು. ಇದು ನೀಟಾಗಿ ಇದನ್ನು ತಿರುಗಿಕೊಂಡು ಒಂದೊಂದೇ ಸ್ಪೂನ್ ತುಪ್ಪನ ಹಾಕ್ಕೊಂಡು 1-2 ಸಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದೊಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ನೀಟಾಗಿ ತಳ ಬಿಡೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ. ಮೊದಲನೇ ಸರಿ ಹಾಕಿ ತುಪ್ಪನ ಅಬ್ಸರ್ವ್ ಮಾಡ್ಕೊಂಡಿದ್ದಾದಮೇಲೆ 2ನೇ ಸರಿ ಒಂದೆರಡು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನೀಟಾಗಿ ತಿರುಕೋಬೇಕಾಗತ್ತೆ. ನಾನು ಯಾವುದೇ ಕಲರ್ನ ಆ್ಯಡ್ ಮಾಡಿಲ್ಲ, ಪಪ್ಪಾಯದೇ ಕಲರ್ ಇದು. ಕಂಪ್ಲೀಟಾಗಿ ಬೆಂದ ಮೇಲೆ ಎಷ್ಟು ನೀಟಾಗಿ ಕಲರ್ ಬಂದಿದೆ ಅಲ್ವಾ, ಹಲ್ವಾ ಎಲ್ಲ ಇರುತ್ತಲ್ವ, ಕರಾಚಿ ಹಲ್ವಾ ಎಲ್ಲ ಅದೇ ರೀತಿಲಿ ಕಾಣಿಸ್ತಾ ಇದೆ. ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ, ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ, ತುಪ್ಪ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೋತಾ ಇದೆ. ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಸಾಕಾಗುತ್ತೆ. ಸಾಫ್ಟಾಗಿರಬೇಕು ಅಂತಂದರೆ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ನಿಮಗೆ ತುಂಬ ಗಟ್ಟಿ ಬೇಕು ಅಂತ ಅಂದರೆ ಇನ್ನೊಂದು 5 ನಿಮಿಷ ಬೇಯಿಸ್ಕೋಬೋದು. ನೋಡ್ತಾ ಇರ್ಬೋದು ನೀವು, ಇವಾಗ ತಡ ಬಿಡುವಾಗ ಶುರುವಾಗಿದೆ. ಈ ಸಮಯದಲ್ಲಿ ನಾನೊಂದು ತಟ್ಟೆನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇಷ್ಟು ತಳ ಬಿಟ್ಟರೆ ಸಾಕು. ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಮೋಲ್ಡ್ ಇರಲಿಲ್ಲ, ಅದರಿಂದ ತಟ್ಟೆಗೆ ಹಾಕೋತಾ ಇದ್ದೀನಿ. ನನ್ನ ಸ್ವಲ್ಪ ದೊಡ್ಡ ತಟ್ಟೆ ಇದೆ. ಇದನ್ನು ಒಂದ್ಸಲ ಹಾಕ್ಕೊಂಡಿದ್ದಾದಮೇಲೆ ಎಲ್ಲ ಲೆವೆಲ್ ಮಾಡ್ಕೋತಾ ಇದ್ದೀನಿ. ಇದು ಲೆವೆಲ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕೋತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಒಂದು ಅರ್ಧ ಗಂಟೆ ಸೆಟ್ ಆಗಿಬಿಟ್ರೆ ಸಾಕು, ಫುಲ್ ಕಂಪ್ಲೀಟ್ ಸೆಟ್ ಆಗುತ್ತೆ. ನಾನೊಂದು ಅರ್ಧ ಗಂಟೆ ಬಿಟ್ಟಿದ್ದೆ. ನೋಡಿ, ಈ ಥರ ಸೈಡಲ್ಲಿ ಮುಟ್ಟಿದ್ರೆ ಸಾಕು, ಫುಲ್ ತಟ್ಟೆನ ಬಿಟ್ಟು ಬರ್ತಾ ಇದೆ. ನಿಮ್ಮ ಹತ್ರ ಟೈಮ್ ಇದ್ದರೆ 1 ಅವರ್ ಕೂಡ ಬಿಡ್ಬೋದು. ನನ್ನ ಮಗ ಆಲ್ರೆಡಿ ಕೇಳ್ತಾ ಇದ್ದ ಕೊಡು ಅಂತ, ಅದರಿಂದಾಗಿ ನಾನು ಇವಾಗ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ಉಲ್ಟಾ ಮಾಡ್ಕೊಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಚಾಕುಗೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಕಟ್ ಆಗುತ್ತೆ, ಆರಾಮಾಗಿ ಕಟ್ ಮಾಡ್ಕೋಬೋದು. ಆದರೂ ನಿಮ್ಗೆ ಏನಾರು ಅಂಟುತ್ತೆ ಅನ್ನೋದಿದ್ರೆ ಸ್ವಲ್ಪ ಎಣ್ಣೆನೋ ತುಪ್ಪನ ಸವರ್ಕೊಬಿಟ್ಟು ಕಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ, ನಾನು ಎಲ್ಲವನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಪೀಸ್ಗಳು ಯಾವ ರೀತಿ ಕಾಣಿಸ್ತದೆ ಅಂತ.
ಚಿಕ್ಕ ಟ್ರೇಗೆ ಅಥವಾ ನಾವು ಒಂದೇ ತಟ್ಟೆಗೆ ಹಾಕೊಂಡಿದ್ರೆ ಪೀಸು ಸ್ವಲ್ಪ ದಪ್ಪದಾಗಿ ಬರ್ತಾಯಿತ್ತು. ಇವಾಗ ಸ್ವಲ್ಪ ಫ್ಲ್ಯಾಟ್ ಥರ ಬಂದಿದೆ. ಅಂದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ಏನಾಗಿರಲ್ಲ. ನನ್ನ ಮಗ ಆಲ್ರೆಡಿ ಕೇಳ್ತಿದ್ದೆ ತಗೋ ಕೊಡೋಣ ಅಂತ, ಕಟ್ ಮಾಡಿ ತೋರಿಸೋಣ ಅಷ್ಟರಲ್ಲಿ ಅವ್ನು ಇಸ್ಕೊಂಡು ಹೋದ. ಇವಾಗ ಇನ್ನೊಂದು ಪೀಸ್ನ ತೊಗೊಂಡು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ತಿರ್ಬೋದು ನೀವು. ಅದು ಕಟ್ ಮಾಡೋದಾಗ ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಫುಲ್ ಕಂಪ್ಲೀಟ್ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುವ ರೀತಿ ಇರುತ್ತೆ. ಇಷ್ಟೇ, ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.